ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಸಂಪತ್ತು ಹೆಚ್ಚಾಗಲು ಗರುಡ ಪುರಾಣದಲ್ಲಿರುವ ಈ ನಿಯಮಗಳನ್ನು ಪಾಲಿಸಿ. ನಿಮ್ಮ ಜೀವನದ ಭಾಗ್ಯವೇ ಬದಲಾಗಲಿದೆ. ಹಿಂದೂ ಧರ್ಮದಲ್ಲಿರುವ ಒಟ್ಟು 18 ಪುರಾಣಗಳಲ್ಲಿ ಗರುಡ ಪುರಾಣ ಕೂಡ ಒಂದು. ಗರುಡ ಪುರಾಣವು ಕೇವಲ ಮನುಷ್ಯನ ಸಾವಿಗೆ ಮಾತ್ರ ಸಂಬಂಧಿಸಿದ್ದಿಲ್ಲ. ಗರುಡ ಪುರಾಣದಲ್ಲಿಯೂ ನಿಮ್ಮ ಜೀವನದಲ್ಲಿ ಯಶಸ್ಸು ನಿಮ್ಮದಾಗಿಸಿಕೊಳ್ಳುವ ಅನೇಕ ವಿಷಯಗಳನ್ನು ತಿಳಿಸಲಾಗಿದೆ. ಗರುಡ ಪುರಾಣದಲ್ಲಿ ಬರುವ ಈ 5 ನಿಯಮಗಳನ್ನು ನೀವು ನಿಮ್ಮ ಜೀವನದಲ್ಲಿ ಪಾಲಿಸಿದ್ದಲ್ಲಿ ನಿಮ್ಮ ಜೀವನವು ಸುಖಮಯವಾಗಿ ಇರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅದರ ಜೊತೆಯಲ್ಲಿ ನಿಮ್ಮ ಜೀವನದ ಭಾಗ್ಯದ ಬಾಗಿಲು ಕೂಡ ತೆಗೆದುಕೊಳ್ಳಲಿದೆ. ಮೊದಲನೇದಾಗಿ ದಾನ ಧರ್ಮ. ಉಳ್ಳವರಿಗೆ ಸಂಪಾದನೆ ಮಾಡಬೇಕೆಂಬುದು ಮಾತ್ರ ತಲೆಯಲ್ಲಿ ಉಳಿದುಬಿಟ್ಟರೆ ಸಂಪತ್ತು ಹೆಚ್ಚಾಗುವುದಿಲ್ಲ. ನಿಮ್ಮ ಕೈಲಾದಷ್ಟು ಇಲ್ಲದವರಿಗೆ ದಾನ ಧರ್ಮ ಮಾಡಿದಾಗ ಮಾತ್ರ ನಿಮ್ಮ ಸಂಪತ್ತು ವೃದ್ಧಿಸುತ್ತದೆ ಎಂದು ಗರುಡ ಪುರಾಣ ಹೇಳುತ್ತದೆ. ಹೀಗಾಗಿ ದಾನ ಮಾಡುವ ವಿಚಾರದಲ್ಲಿ ಎಂದಿಗೂ ಹಿಂಜರಿಯಬೇಡಿ. ಯಾವ ವ್ಯಕ್ತಿಯು ತನ್ನ ಆದಾಯದ ಒಂದು ಪಾಲನ್ನು ದಾನಕ್ಕಾಗಿ ಮೀಸಲಿಡುತ್ತಾನೋ ಅವನಿಗೆ ಎಂದಿಗೂ ಕಷ್ಟ ಬಾರದು ಎಂದು ಗರುಡ ಪುರಾಣಕ್ಕೆ ಹೇಳಿದೆ. ಇನ್ನು ಎರಡನೆಯದು ಜಿಪುಣತನ. ಕೆಲವರಿಗೆ ಹಣ ಖರ್ಚು ಮಾಡುವುದು ಎಂದರೆ ಆಗುವುದಿಲ್ಲ. ಕೇವಲ ಸಂಪತ್ತು ಹೆಚ್ಚಿಸಿಕೊಳ್ಳಬೇಕು ಎನ್ನುವುದು ಮಾತ್ರ ಇವರ ತಲೆಯಲ್ಲಿ ಇರುತ್ತದೆ. ಆದರೆ ಜಿಪುಣತನವು ಎಂದಿಗೂ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ತರುವುದಿಲ್ಲ ಎಂದು ಗರುಡ ಪುರಾಣ ಹೇಳುತ್ತದೆ. ಅವಶ್ಯಕತೆ ಇದ್ದಾಗ ಹಣ ಖರ್ಚು ಮಾಡುವ ಅಭ್ಯಾಸ ಇರಬೇಕು, ಅದು ಉತ್ತಮ ಎಂದು ಗರುಡ ಪುರಾಣದಲ್ಲಿ ತಿಳಿಸಲಾಗಿದೆ. ಇನ್ನು 3, ನಂಬಿಕೆಗೆ ಮೋಸ. ಹಣ ಮಾಡಲು ಸಾಕಷ್ಟು ದಾರಿ ಇದೆ. ಅದು ಒಳ್ಳೆಯ ದಾರಿಯೂ ಆಗಿರಬಹುದು, ವಾಮ ಮಾರ್ಗವೂ ಆಗಿರಬಹುದು. ವಾಮ ಮಾರ್ಗದ ಮೂಲಕ ಇನ್ನೊಬ್ಬರಿಗೆ ಮೋಸ ಮಾಡಿ ಹಣ ಗಳಿಸುವುದು ಸುಲಭ. ಆದರೆ ಗರುಡ ಪುರಾಣ ಹೇಳುವ ಪ್ರಕಾರ ಇನ್ನೊಬ್ಬರ ನಂಬಿಕೆಗೆ ಮೋಸ ಮಾಡಿ ನಾವು ಗಳಿಸಿದ ಹಣ ಎಂದಿಗೂ ನಮ್ಮ ಕೈಯಲ್ಲಿ ಉಳಿಯುವುದಿಲ್ಲ. ಇದರಿಂದ ನಮಗೆ ಒಳ್ಳೆಯದಾಗುವುದು ಇಲ್ಲ. 1 ರೂಪಾಯಿಯನ್ನು ನಿಮ್ಮ ಸ್ವಂತ ಬಲದಿಂದ ಸಂಪಾದಿಸಿದಾಗ ಮಾತ್ರ ಯಶಸ್ಸು ನಿಮ್ಮದಾಗಲು ಸಾಧ್ಯ ಎಂದು ಗರುಡ ಪುರಾಣ ಹೇಳಿದೆ. ಯಾವ ವ್ಯಕ್ತಿಯು ಇನ್ನೊಬ್ಬರಿಗೆ ಮೋಸ ಮಾಡುತ್ತಾನೋ ಅಂಥವನ ಜೊತೆಯಲ್ಲಿ ಲಕ್ಷ್ಮಿ ಎಂದಿಗೂ ನೆಲೆಸುವುದಿಲ್ಲ. ಇನ್ನು ಶ್ರೀಮಂತಿಕೆಯ ಮದ್ದ. ನಾವು ಎಷ್ಟೇ ಉತ್ತುಂಗಕ್ಕೆ ಏರಿದರೂ ಸಹ ನಮ್ಮ ಕಾಲು ನೆಲದ ಮೇಲೆಯೇ ಇರಬೇಕು. ಎಷ್ಟೇ ಧನ ಕನಸು ಸಂಪಾದಿಸಿದರೂ ಸಹ ಸರಳತೆಯನ್ನು ಮರೆಯಬಾರದು ಎಂದು ಗರುಡ ಪುರಾಣ ತಿಳಿಸುತ್ತದೆ. ಯಾವಾಗ ಓರ್ವ ವ್ಯಕ್ತಿಗೆ ಹಣದ ಮದ್ದ ತಲೆ ಏರುತ್ತದೆಯೋ ಅಂದಿನಿಂದಲೇ ಆತನ ಅವನತಿ ಉಂಟಾಗುತ್ತದೆ ಎಂದು ಗರುಡ ಪುರಾಣ ಹೇಳಿದೆ. ನಿಮ್ಮ ಬಳಿ ಸಾಕಷ್ಟು ಹಣವಿದೆ ಎಂದಾಗ ಅದರಲ್ಲಿ ಸ್ವಲ್ಪ ಹಣವನ್ನು ಇತರರ ಕಲ್ಯಾಣಕ್ಕೂ ಮೀಸಲಿಡಿ. ನೀವು ಸಂಪಾದಿಸುವ ಪುಣ್ಯವೇ ನಿಮ್ಮನ್ನು ಕಾಪಾಡುತ್ತದೆ ಎಂಬುದು ನಿಮ್ಮ ಗಮನದಲ್ಲಿ ಇರಲಿ. ಇನ್ನು ತುಳಸಿ ಪೂಜೆ. ಗರುಡ ಪುರಾಣದಲ್ಲಿ ತುಳಸಿ ಗಿಡಕ್ಕೆ ತುಂಬಾನೇ ಮಹತ್ವ ನೀಡಲಾಗಿದೆ. ಪ್ರತಿಯೊಬ್ಬರು ಮನೆಯ ಎದುರು ತುಳಸಿ ಗಿಡವನ್ನು ನೆಟ್ಟು ಅದನ್ನು ನಿತ್ಯ ಪೂಜಿಸಬೇಕು. ಯಾರ ಮನೆಯಲ್ಲಿ ನಿತ್ಯ ಲಕ್ಷ್ಮಿಗೆ ಪೂಜೆ ನಡೆಯುತ್ತದೆಯೋ ಅಂತಹ ಮನೆಯಲ್ಲಿ ಮಾತ್ರ ಲಕ್ಷ್ಮಿ ನೆಲೆಸುತ್ತಾಳೆ ಎಂದು ಗರುಡ ಪುರಾಣ ಹೇಳಿದೆ.